ನೀನು ಮಗ ಅಂದುಕೊಂಡಿದ್ಯೋ? ಹೌದು, ನಿನ್ನ ಮಗ ಅಲ್ಲ. ಮಾ, ಏನಮ್ಮ ಹೇಳ್ತಾ ಇದ್ಯಾ ನೀನು? ತ್ರಿಶೂಲು ನಿನ್ನ ಮಗ ತ್ರಿಶೂಲ ಅಲ್ಲ, ತ್ರಿವಿಕ್ರಮ ನಿನ್ನ ಮಗ. ಮಗನೇ, ನಾನೇನು ಮಾಡಿದೆ ನಿನಗೆ? ಯಾಕೆ ಮಾಡಿದೆ? ರಹಸ್ಯವಾಗಿ ಉಳಿದಿರ್ಬೇಕು. ಅದನ್ನ ನನಗೆ ಮಾತ್ರ ಗೊತ್ತಿರ್ಬೇಕು. ಅದಕ್ಕೆ ನನ್ನನ್ನೇ ನೀನು ಬದುಕಿದ್ರೆ ನಾಳೆ ನಿನ್ನಿಂದಾನೆ ತೊಂದರೆ ಆಗಬಹುದು. ರಹಸ್ಯ ಹೇಳಿದ್ದೆ ನಾನು. ನನ್ನ ಮೇಲೆ ಅನುಮಾನನ? ನಾನು ಯಾರು ನಂಬೋ ಸ್ಥಿತಿಲಿಲ್ಲ. ನನ್ನ ಜನ್ಮ ರಹಸ್ಯ ಯಾರಿಗಾರು ಗೊತ್ತಾದ್ರೆ ಎಲ್ಲವನ್ನ ಕಳ್ಕೊತೀನಿ. ನಾನು ಯಾವುದನ್ನು ಕಳ್ಕೊಳ್ಳಲ್ಲ. ಶಿವಾನಿಂದ ಕಳ್ಕೊಳ್ಳೋದಂತೂ ನನ್ನಿಂದ ಸಾಧ್ಯ ಇಲ್ಲ. ದುಡ್ಡುಬಿಟ್ಟೆ ಮಗನೇ, ದುಡ್ಡುಬಿಟ್ಟೆ. ನಾನ್ ದುಡುಕಿಲ್ಲ. ಸಾವು ಸತಿ ಯೋಚನೆ ಮಾಡಿ ಕೆಲಸ ಮಾಡಿ ನಾನ್ ಮಾಡಿದ ಸರಿಯಾಗಿ ಇದೆ. ಮಗನೇ, ಏನಿಲ್ಲ ಮಾತಾಡ್ಬೇಕಿತ್ತು. ಎಷ್ಟೆಲ್ಲ ಸತ್ಯ ಹೇಳ್ಬೇಕಿತ್ತು. ನೀನು ನಾನ್ ನಿನ್ನ ಹತ್ರ ಮಾತಾಡೋದೇನು ಇಲ್ಲ. ನೀನ್ ನನಗೆ ಯಾವ ಸತ್ಯನೂ ಹೇಳ್ಬೇಕಾಗಿಲ್ಲ. ನನ್ನ ಹತ್ರ ಈಗ ಶಕ್ತಿ ಇದೆ. ಆ ಶಕ್ತಿ ಜಾಗೃತವಾದ ದಿನ ನಾನು ಎಲ್ಲದನ್ನು ಎದುರಿಸ್ತೇನೆ. ಸ್ವಲ್ಪ ಅಲ್ಲ ಮಗನೇ. ಪ್ರಯತ್ನ ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ. ನೀನ್ ಬದುಕಿರ್ಬಾರ್ದು. ನಿನ್ನಲ್ಲಿರೋ ರಹಸ್ಯ ನಿನ್ ದೇಹದೊಂದಿಗೆ ಮಣ್ಣಾಗ್ಲೇ. ಪರಮೇಶ್ವರ, ನಾನು ತ್ರಿವಿಕ್ರಮ್ನ ತುಂಬಾ ಪ್ರೀತಿಸ್ತೀನಿ. ನಮ್ಮಿಬ್ಬರ ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಆದ್ರೆ ತ್ರಿವಿಕ್ರಮ್ ಯಾಕೆ ಹೀಗಾಡ್ತಿದ್ದಾರೆ? ಅವ್ರಲ್ಲಿ ಏನೋ ಬದಲಾವಣೆ ಆಗ್ತಿರೋ ಹಾಗೆ ಅನ್ಸ್ತಿದ್ಯಲ್ಲ, ಏನದು? ಮುಂಚೆ ಎಲ್ಲ ನನಗೆ ಹೇಳ್ದೆ ಕೇಳ್ದೆ ಅವ್ರು ಹೊರಗಡೆ ಹೋಗ್ತಿರ್ಲಿಲ್ಲ. ಆದ್ರೆ ಈಗ ನನಗೊಂದು ಕಾಲ್ ಕೂಡ ಮಾಡೋದಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಕೆಲವೊಂದ್ಸತಿ ನನ್ನ ಮೇಲೆ ಅತಿಯಾದ ಪ್ರೀತಿ ತೋರಿಸ್ತಾರೆ. ಇನ್ ಕೆಲವು ಸತಿ ಅವ್ರು ನನ್ನನ್ನ ಪ್ರೀತಿಸ್ತಾ ಇದ್ದಾರ ಅನ್ನೋ ಹಾಗೆ ನಡ್ಕೋತಾರೆ. ಯಾಕೆ ಹೀಗೆಲ್ಲ ಆಗ್ತದೆ? ನಾನು ದೊಡ್ಡ ತಪ್ಪು ಮಾಡಿದೆ.
ಮೊಮ್ಮಗನೇ ದುಡ್ಡು ದೊಡ್ಡ ತಪ್ಪ ಮಾಡ್ಬಿಟ್ಟೆ. ನೀನ್ ನನ್ನ ಸಾಯ್ತೀನಿ ಅಂತ ಕಾಣಿಸಲು ಅಂದ್ಕೊಂಡಿರ್ಲಿಲ್ಲ. ನಿನ್ಗಾಗಿ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದೆ, ಎಷ್ಟೆಲ್ಲ ಕಷ್ಟಪಟ್ಟೆ. ಆದ್ರೆ ನೀನು ನನಗೆ ಎಷ್ಟೆಲ್ಲ ಸತ್ಯ ಹೇಳ್ಬೇಕು ಅನ್ಕೊಂಡಿದ್ದೆ. ಅದನ್ನೆಲ್ಲ ಕೇಳೋ ತಾಳ್ಮೆ ಇದು ಕುಳಿಲಿಲ್ಲ. ಕಾಳಿ ಮಾತ ಇದನ್ನೆಲ್ಲ ನಮ್ಗೆ ಯಾಕೆ ಮೊದ್ಲೇ ಸೂಚನೆ ಕೊಡ್ಲಿಲ್ಲ? ನಂದೀಶ, ನನ್ ಮಗ ನಂದೀಶನಿಗೆ ಸತ್ಯ ಹೇಳಿದ್ರೆ ಅವ್ನು ಏನಾದ್ರೂ ಮಾಡಿ ತಡಿತಾನೆ. ಅವನಿಗೆ ಸತ್ಯ ಗೊತ್ತಾಗ್ಬೇಕು. ಅವನು ತ್ರಿವಿಕ್ರಮನ ದುಡ್ಕೋಕ್ ಬಿಡಲ್ಲ. ನನ್ ಪ್ರಾಣ ಹೋಗೋದ್ರೊಳಗೆ ಅವನಿಗೆ ಸತ್ಯ ತಿಳಿಸ್ಬೇಕು. ನಂದೀಶ, ನಂದೀಶ, ನಂದೀಶ. ಯಾರು? ನಂದೀಶ, ನಂದೀಶ. ಅಮ್ಮನ ಧ್ವನಿ ಇದ್ದಂಗಿದೆಯಲ್ಲ. ಅಮ್ಮ, ಅಮ್ಮ, ಯಾಕಮ್ಮ ಯಾಕಮ್ಮ ಏನಾಯ್ತಮ್ಮ? ಏನು ಇದು ರಕ್ತ? ನಾನಿನ್ ಬದುಕೋದಿಲ್ಲ. ಸಾವಿನ ಕ್ಷಣಗಳು ಹತ್ರ ಬಂದಿದೆ. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ನಿನ್ಗೇನು ಆಗೋದಿಲ್ಲಮ್ಮ, ನಿನ್ಗೇನು ಆಗೋದಿಲ್ಲ. ಇಲ್ಲ ನಂದೀಶ, ನೀನೇನೇ ಹೇಳಿದ್ರು ನನ್ನ ಪ್ರಾಣ ಪಕ್ಷಿ ಹಾರೋಕೆ ಸಿದ್ಧವಾಗಿದೆ. ಅಮ್ಮ, ಯಾರಮ್ಮ ಯಾರಮ್ಮ ಯಾರೇನ್ ಮಾಡಿದ್ರಮ್ಮ ನಿನಗೆ? ಯಾರೇನ್ ಮಾಡಿದ್ರಮ್ಮ? ಅದೆಲ್ಲ ಮುಖ್ಯ ಅಲ್ಲ ನಂದೀಶ. ನಾನಿಷ್ಟು ವರ್ಷಗಳಿಂದ ಮುಚ್ಚಿಟ್ಟ ಒಂದು ರಹಸ್ಯ ಹೇಳ್ಬೇಕು. ನಿನ್ ಮುಂದೆ ಸತ್ಯ ಹೇಳ್ಬೇಕು. ಅದೆಲ್ಲ ಆಮೇಲೆ ಹೇಳುವಂತೆ. ನಡೆಯಮ್ಮ, ಆಸ್ಪತ್ರೆಗೆ ಹೋಗೋಣ. ನಡಿಯಮ್ಮ. ಬೇಡ ನಂದೀಶ, ನಾನಿನ್ನು ಜಾಸ್ತಿ ಹೊತ್ತು ಬದುಕೋದಿಲ್ಲ. ನಾನ್ ನಿನ್ ಮುಂದೆ ಸತ್ಯ ಹೇಳಲೇಬೇಕು. ಯಾರ ನೀನು ಮಗ ಅಂದ್ಕೊಂಡಿದ್ಯೋ ಅವನು ನಿನ್ನ ಮಗ ಅಲ್ಲ. ಏನಮ್ಮ ಹೇಳ್ತಾ ಇದ್ಯಾ ನೀನು? ತ್ರಿಶೂಲು ನಿನ್ನ ಮಗ ತ್ರಿಶೂಲ ಅಲ್ಲ, ತ್ರಿವಿಕ್ರಮ ನಿನ್ನ ಮಗ. ಚಿಕ್ಕ ಯಜಮಾನ್ರ? ಚಿಕ್ಕ ಯಜಮಾನ ಅಲ್ಲ, ನಿನ್ನ ವಂಶದ ಕುಡಿ. ನೀನು ಜನ್ಮ ಕೊಟ್ಟಿರೋ ಮಗ. ಈ ವರ್ಷ ಮಗ ಅಂತ ಬೆಳೆಸಿರೋದು ದಿಗ್ವಿಜಯನ ಮಗ ತ್ರಿಶೂಲನ್ನ. ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ನಾನು ನೆಮ್ಮದಿ ಆಗಿದ್ದೀನಿ. ನಾನು ನೆಮ್ಮದಿ ಹಾಳು ಮಾಡ್ಬೇಡ ನೀನು. ನಾನು ಹೇಳ್ತಾ ಇರೋದು ಸತ್ಯ. ಸುಳ್ಳು. ತ್ರಿಶೂಲ ನನ್ನ ಮಗ. ನಿನ್ನ ಸ್ವಾರ್ಥಕ್ಕೋ ಕೇಡು ಬುದ್ಧಿಗೋ ನೀನು ಸುಳ್ಳು ಹೇಳಿದ್ರೆ ನಾನು ನಂಬೇಕಾ?
ನಾನ್ ನಂಬೇಕಾ? ನಂದೀಶ, ನಾನು ನಿನ್ನ ಹೆತ್ತಮ್ಮ. ನಾನು ಸುಳ್ಳು ಹೇಳ್ತೀನ? ಹೆತ್ತಿರ್ಬೋದು, ಆದ್ರೂ ನೀನ್ ಅವತ್ತಿಂದ ಇವತ್ತರೆಗೂ ನನಗೆ ತೊಂದರೆ ಕೊಡ್ತಾನೆ ಬಂದಿದ್ಯ. ನಾನ್ ಚಿಕ್ಕವನಿದ್ದಾಗ ನಾಗ್ಬಿಡಿ ಅಂತ ಅದ್ರ ಹಿಂದೆ ಹೋದೆ. ಮತ್ತೆ ಬಂದು ವಾಮಾಚಾರ ಅದು ಇದು ಅಂತ ಮನೆ ಬಿಟ್ಟೆ, ನನ್ನನ್ನು ಬಿಟ್ಟೆ. ಈಗ ಮತ್ತೆ ಬಂದು ತ್ರಿಶೂಲ್ ನನ್ ಮಗ ಅಲ್ಲ ಅಂತ ಹೇಳ್ತಾ ಇದ್ದ. ಅದು ನಾನು ನಂಬೇಕಾ? ನೀನ್ ನಂಬಲೇಬೇಕು ನಂದೀಶ. ನಾನು ಹೇಳ್ತಾ ಇರೋದು ಸತ್ಯ. ಅಮಾನ್ಯ ನಂದೀಶ, ಸಾಯೋ ಸಮಯದಲ್ಲಿ ಆಡೋ ಮಾತು ಯಾವತ್ತಿದ್ರೂ ಸತ್ಯವಾಗಿರುತ್ತೆ. ಈಗ ಪ್ರಾಣ ಹೊರಟೋಗುತ್ತೆ. ಅಮ್ಮ, ನಂದೀಶ, ನಾನು ಹೇಳ್ತಾ ಇರೋದು ನಿನಗೆ ಸುಳ್ಳು ಅನಿಸ್ತಿರ್ಬೋದು. 2 ಅಮಾವಾಸ್ಯೆ ಕಳೆದ ಮೇಲೆ ನಿನಗೆ ಸತ್ಯ ಗೊತ್ತಾಗುತ್ತೆ. ನಂದೀಶ, ನನ್ನ ಪ್ರಾಣ ಹೋದ್ಮೇಲೆ ಈ ದೇಹನ ಆಲದ ಮರದ ಕೆಳಗೆ ಸಮಾಧಿ ಮಾಡ್ತೀಯ? ಮಾತ್ಕೊಡು. ಆಯ್ತಮ್ಮ, ಮಾಡ್ತೀನಮ್ಮ. 2 ಅಮಾವಾಸ್ಯೆ ನಂದೀಶ, ಎಲ್ಲ ನಿನಗೆ ಗೊತ್ತಾಗುತ್ತೆ. 2 ಅಮಾವಾಸ್ಯೆ ಅಷ್ಟೇ. ಮಗ ತ್ರಿಶೂಲ ಅಲ್ಲ, ತ್ರಿವಿಕ್ರಮ ನಿನ್ ಮಗ. ಈ ವರ್ಷ ಮಗ ಬೆಳೆಸಿರೋದು ದಿಗ್ವಿಜಯನ ಮಗ ತ್ರಿಶೂಲನ್ನ. ತ್ರಿಶೂಲ್, ನಮ್ಮಮ್ಮ ಇವತ್ತು ಎಂತ ಮಾತು ಹೇಳಿದ್ಲು ಗೊತ್ತಾ? ನೀನು ಯಜಮಾನ್ರ ಮಗ ಅಂತ. ನನ್ನ ಮಗ ಅಲ್ವಂತೆ. ನನ್ನ ಮಗ ಚಿಕ್ಕ ಯಜಮಾನ್ರಂತೆ. ನನಗೊಂದು ಅರ್ಥ ಆಗ್ತಾ ಇಲ್ಲ.
ನಮ್ಮಮ್ಮ ಹೇಳ್ತಾ ಇರೋದು ಸುಳ್ಳು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವಳು ಯಾವಾಗಾದ್ರೂ ನನ್ನ ಎದುರುಗಡೆ ಸಿಕ್ಕಿದ್ರೆ ಇಂಥದ್ದೇನಾದ್ರೂ ಹೇಳಿ ನನ್ನ ಮನೆ ನೆಮ್ಮದಿನ ಹಾಳು ಮಾಡಿಬಿಡ್ತಾಳೆ. ಆದ್ರೂ ಯಾರಾದ್ರೂ ಸಾಯ್ಬೇಕಾದ್ರೆ ಸತ್ಯ ಹೇಳ್ತಾರಂತೆ. ಸತ್ಯ ಹೇಳ್ತಾರಂತೆ. ನಮ್ಮಮ್ಮನು ನಾನು ಹೇಳ್ತಾರೋ ಸತ್ಯ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ಲು. ನೀನ್ ನನ್ನ ಮಗ ಅಲ್ಲ ಅಂದ್ರೆ ಹೇಗೆ ನಂಬಲಿ? ಇಷ್ಟು ವರ್ಷ ಸಾಕಿದ್ದೀನಿ, ನನ್ನ ಎದೆ ಮಟ್ಟಿಗೆ ಬೆಳೆದ್ ನಿಂತಿದ್ದ. ನಿನ್ನ ನೋಡಿದವರೆಲ್ಲರೂ ಹೇಳ್ತಾರೆ ನಿನ್ನ ಮಗನಿಗೆ ನಿಂದೇ ಗುಣ ಅಂತ. ಎಷ್ಟು ಖುಷಿ ಆಗುತ್ತೆ. ನಿನಗೆ ನಾನು ಗುಣ ಇಲ್ತಾ ಇದ್ದೀರ, ನೀನು ಹೇಗೋ ನನ್ನ ಮಗ ಆಗ್ತೀಯ, ಹೇಗೋ ನನ್ನ ಮಗ ಆಗ್ತೀಯ. ನೀನ್ ನನ್ನ ಮಗನೇ. ನಮ್ಮಮ್ಮ ಇಷ್ಟು ವರ್ಷ ನನಗೆ ಕೆಟ್ಟಕ್ಕೆ ಮಾಡಿದವಳು ಈಗ ಬಂದು ನನಗೆ ಒಳ್ಳೇದು ಮಾಡ್ತೀನಿ ಅಂತಂದ್ರೆ ಹೇಗ್ ನಂಬಲಿ ಕಿಶೋರ್? ಹೇಗೋ ನಂಬಲಿ? ನಾನು ನಂಬಲ್ಲ. ಹಾಗಂತ ನಮ್ದೇ ಇರೋದಕ್ಕೂ ಆಗೋದಿಲ್ಲ. ಏನ್ ಮಾಡ್ಲಿ? ಯಜಮಾನ್ರಿಗೆ ಹೋಗಿ ವಿಷಯ ಹೇಳ್ತೀನಿ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವ್ರನ್ನೇ ಕೇಳ್ತೀನಿ. ಏನೋ ಶಬ್ದ ಆಯ್ತಲ್ಲ, ಮನೆಗೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಯಾರಿರ್ಬೋದು? ಯಾರದು? ಯಾರು ಮಾತಾಡ್ತಿಲ್ವಲ್ಲ? ಅವತ್ತೇ ನಾಗೆ ಯಾರಾದ್ರೂ ಅಪರಿಚಿತರು ಬಂದಿದ್ದಾರ? ಯಾರದು? ಮಾತಾಡಿ. ಹಾಯ್ ಶಿವಾನಿ ಅವರೇ. ಶಿವಾನಿ ಅವರೇ, ನಾನು ನೋಡಿ ಶಾಕ್ ಆಯ್ತಾ? ನಾನು ನಿನ್ನ ನೋಡಿ ಗಾಬರಿ ಆಗೋದಿರ್ಲಿ, ಅಪ್ಪಿ ತಪ್ಪಿ ನಾನು ಹಾವಿನ ರೂಪದಲ್ಲಿರೋದನ್ನ ನೀನ್ ನೋಡಿದಿದ್ರೆ ನೀನ್ ಗಾಬರಿ ಆಗ್ತಿದೆ. ಸರ್ಪ್ರೈಸ್ ಅನ್ಸ್ತಾ ಇದೆಯಾ? ನಾನು ಇಷ್ಟೊತ್ತಲ್ಲಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಹೌದು. ಏನು ಇಷ್ಟೊತ್ತಲ್ಲಿ? ಮೂಡ್ ಸರಿ ಇರಲಿಲ್ಲ, ನಿಮ್ಮನ್ನು ನೋಡಿದ್ರೆ ಸರಿ ಹೋಗ್ಬೋದು ಅನಿಸ್ತು, ಅದಕ್ಕೆ ಬಂದೆ. ದಟ್ಸ್ ಟ್ರೂ, ಐ ಆಮ್ ಫೀಲಿಂಗ್ ಬೆಟರ್ ನಾ. ತ್ರಿವಿಕ್ರಮ್, ನನ್ನ ನೋಡಬೇಕು ಅನ್ಸದಿದ್ರೆ ಒಂದು ವಿಡಿಯೋ ಕಾಲ್ ಮಾಡ್ಬೋದಾಗಿತ್ತಲ್ಲ. ಇಷ್ಟೊತ್ತಿನಲ್ಲಿ ಇಲ್ಲಿವರೆಗೂ ಯಾಕೆ ಬರಕ್ಕೆ ಹೋದ್ರಿ? ನೋನೋ, ನಂಗದೆಲ್ಲ ಇಷ್ಟ ಆಗಲ್ಲ. ನಿಮ್ಮನ್ನು ಡೈರೆಕ್ಟಾಗಿ ನೋಡಿದ್ರೇನೆ ನನಗೆ ಫೀಲ್ ಆಗೋದು. ಆದಿಶೇಷ, ನೀನು ಹೋದ ಜನ್ಮದಲ್ಲೂ ಹೀಗೆ ಮಾಡ್ತಿದ್ದೆ. ನನ್ನನ್ನು ನೋಡಬೇಕು ಅನ್ಸಿದ ತಕ್ಷಣ ನಾನು ಎಲ್ಲಿದ್ದೀನೋ ಅಲ್ಲಿ ನನ್ನ ನೋಡೋಕ್ಕೆ ಓಡೋಡ್ ಬರ್ತಿದ್ದೆ. ಶಿವಾನಿ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯಾಕೆ ಈ ಥರ ಆಡ್ತಾ ಇದ್ದೀನಿ ಅಂತ? ಯಾಕಂದರೆ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ.